ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಸುಷ್ಮಾ ಮಾತಾಡ್ತಾ ಇರೋದು. ಇವತ್ತಿನ ಟಾಪಿಕ್ ಬಂದು ನಿಮ್ಮ ಪರ್ಸನ್ಸ್ ಕರೆಂಟ್ ಎನರ್ಜಿ, ಅವರ ಥಾಟ್ಸ್, ಅವರ ಫೀಲಿಂಗ್ಸ್ ಯಾವ ಥರ ಇದೆ ಅಂತ ಅಂದ್ಬಿಟ್ಟು ನೋಡೋಣ. ಅವ್ರು ನಿಮ್ಮ ಬಗ್ಗೆ ಏನು ಯೋಚನೆ ಮಾಡ್ತಿದ್ದಾರೆ ಅಂತ ಅಂದ್ಬಿಟ್ಟು ನೋಡೋಣ. ನಿಮ್ಗೇನಾದರೂ ಈ ಒಂದು ರೀಡಿಂಗಲ್ಲಿ ಎಲ್ಲಾದರೂ ಒಂದು ಕಡೆ ನಿಮಗೆ ಒಂದು ಎನರ್ಜಿನ ಕ್ಲೇಮ್ ಮಾಡ್ಕೋಬೇಕು, ಆ ಒಂದು ಪರ್ಟಿಕ್ಯುಲರ್ ಮೆಸೇಜ್ನ ನೀವು ಅಟ್ರ್ಯಾಕ್ಟ್ ಮಾಡಬೇಕು ಅಂತ ಅಂದರೆ ನನ್ನ ಒಂದು ಕಮೆಂಟ್ ಸೆಕ್ಷನಲ್ಲಿ 111 ಅಂತ ಅಂದ್ಬಿಟ್ಟು ನೀವು ಕಮೆಂಟ್ ಮಾಡ್ಬೋದು. ಇನ್ ಕೇಸ್ ನೀವೇನಾದರೂ ರೆಸೊನೇಟ್ ಆಗ್ತಾ ಇದೆ ಈ ಒಂದು ರೀಡಿಂಗ್ ಅಂತ ಇದ್ದರೆ ನೀವು ಕಮೆಂಟ್ ಸೆಕ್ಷನಲ್ಲಿ ಕೂಡ ರೆಸೊನೇಟೆಡ್ ಆರ್ 111 ಅಂತ ಆದರೂ ಟೈಪ್ ಮಾಡ್ಬೋದು. ಆ್ಯಂಡ್ ನಿಮಗೇನಾದರೂ ಪರ್ಸ್ನಲ್ ಟ್ಯಾರೋ ರೀಡಿಂಗ್ ಬೇಕು ಅಂತ ಅಂದರೆ ನಾನು ಡಿಸ್ಪ್ಲೇ ಮಾಡಿರುವಂತಹ ನಂಬರ್ಗೆ ನೀವು ವಾಟ್ಸಪ್ ಮಾಡಬಹುದು. ನಿಮಗೆ ಡಿಸ್ಕ್ರಿಪ್ಷನಲ್ಲೂ ನಂಬರ್ ಸಿಗುತ್ತೆ ಅಥವಾ ನನ್ನ ವೀಡಿಯೋಲ್ಲೇ ಡಿಸ್ಪ್ಲೇ ಮೇಲೂ ಕೂಡ ನಿಮಗೆ ನನ್ನ ನಂಬರ್ ಸಿಗುತ್ತೆ. ನೀವು ಅದಕ್ಕೆ ಕಾಂಟ್ಯಾಕ್ಟ್ ಮಾಡಿದರೆ ನಾನು ಯಾವತ್ತೂ ನಿಮಗೆ ರೀಡಿಂಗ್ ಕೊಡ್ಬೋದು ಅಂತ ಅಂದ್ಬಿಟ್ಟು ಅಪ್ಡೇಟ್ ಮಾಡ್ತೀನಿ. ಓಕೆ, ಫಸ್ಟೇ ಪೇಜ್ ಆಫ್ ಸ್ವಾರ್ಡ್ ಬರ್ತಾ ಇದೆ. ಪೇಜ್ ಆಫ್ ಸ್ವಾರ್ಡ್ ಅಂತ ಅಂದರೆ ಈ ಪರ್ಸನ್ ಬಂದು ಒಂಥರ ನಿಮ್ಮ ಹತ್ರ ಕಮ್ಯುನಿಕೇಟ್ ಮಾಡಬೇಕು, ನಿಮ್ಮ ಹತ್ರ ಮಾತಾಡಬೇಕು, ನಿಮ್ಮ ಜೊತೆ ಇರಬೇಕು ಅಂತ ಫೀಲ್ ಮಾಡ್ತಾರೆ. ಬಟ್ ಅದು ತುಂಬ ಸ್ಟ್ರಾಂಗ್ ಫೀಲಿಂಗ್ ಅಲ್ಲ. ಅಂದರೆ ನಿಮ್ಮ ಜೊತೆ ಲೈಫ್ ಲಾಂಗ್ ಜೊತೇಲಿ ಇರಬೇಕು ಅನ್ನೋ ಒಂದು ಕಮಿಟ್ಮೆಂಟ್ ಕಾಣಿಸ್ತಾ ಇಲ್ಲ. ಆದರೆ ನಿಮಗೆ ಕಾಂಟ್ಯಾಕ್ಟ್ ಮಾಡಬೇಕು, ನಿಮ್ಮ ಜೊತೆ ಅವರು ಮಾತಾಡಬೇಕು ಅಂತ ಅಂದ್ಬಿಟ್ಟು ಈ ಪರ್ಸನ್ ಫೀಲ್ ಮಾಡ್ತಿದ್ದಾರೆ ಅನ್ನೋವಂಥದ್ದು ಇಲ್ಲಿ ಕಾಣಿಸ್ತಾ ಇದೆ. ಆ್ಯಂಡ್ ಆ ಪರ್ಸನ್ ಬಂದು ನಿಮ್ಮ ಹತ್ರ ಇರುವಂತಹ ವಿಚಾರಗಳನ್ನ ಅಥವಾ ನೀವು ಬೇರೆಯವ್ರ ಹತ್ರ ಮಾತಾಡ್ತಾ ಇರೋ ವಿಚಾರಗಳನ್ನ ಈ ಪರ್ಸನ್ನು ಕಲೆಕ್ಟ್ ಮಾಡೋದಕ್ಕೆ ಇಷ್ಟಪಡ್ತಾರೆ. ಅಂದರೆ ಸ್ಪೈ ಮಾಡ್ತಿದ್ದಾರೆ, ನೀವೆಲ್ಲಿ ಹೋಗ್ತಿದ್ದೀರಾ, ಏನು ಮಾಡ್ತಿದ್ದೀರಾ, ಯಾರ ಜೊತೆ ಮಾತಾಡ್ತಿದ್ದೀರಾ, ಎಲ್ಲಿದ್ದೀರಾ, ಮತ್ತು ನಿಮ್ಮ ಒಂದು ಫ್ರೆಂಡ್ಶಿಪ್ ಯಾವ ಥರ ಇದೆ ಬೇರೆಯವ್ರ ಜೊತೆಗೆ, ನೀವು ಖುಷಿಯಾಗಿದ್ದೀರಾ ಇಲ್ವಾ ಅನ್ನೋ ಒಂದು ಕ್ಯೂರಿಯಾಸಿಟಿ ಈ ಪರ್ಸನ್ಗೆ ತುಂಬಾ ಕಾಣಿಸ್ತಾ ಇದೆ. ಆ್ಯಂಡ್ ಈ ಪರ್ಸನ್ ಬಂದು ನಿಮಗಿಂತ ಏಜಲ್ಲಿ ಚಿಕ್ಕವ್ರು ಕೂಡ ಇರ್ಬೋದು ಅಥವಾ ನೀವೇ ಈ ಪರ್ಸನ್ಗಿಂತ ಚಿಕ್ಕವ್ರು ಕೂಡ ಆಗಿರಬಹುದು. ಬಿಕಾಸ್ ಪೇಜ್ ಆಫ್ ಸ್ವಾರ್ಡ್ ಅಂತ ಅಂದರೆ ಒಂದು ಎನರ್ಜಿ ಬಂದು ಸ್ವಲ್ಪ ಚಿಕ್ಕವರು ಅನ್ನೋವಂಥದ್ದು ಇಲ್ಲಿ ಕಾಣಿಸ್ತಾ ಇದೆ. ಆ್ಯಂಡ್ ಏಸ್ ಆಫ್ ಪೆಂಟಿಕಲ್ಸ್ ಅಂತ ಬಂದಿದೆ. ಏಸ್ ಆಫ್ ಪೆಂಟಿಕಲ್ಸ್ ಅಂತ ಅಂದರೆ ಪೇಜ್ ಆಫ್ ಸ್ವಾರ್ಡ್, ಏಸ್ ಆಫ್ ಪೆಂಟಿಕಲ್ ಅಂದರೆ ಅವರು ನಿಮ್ಮ ಹತ್ರ ಒಂದು ಸಾಲಿಡ್ ಕಮಿಟ್ಮೆಂಟ್ನ ಆಫರ್ ಮಾಡೋದಕ್ಕೆ ಬರ್ತಾ ಇದ್ದಾರೆ. ಅಂದರೆ ಅವರು ನಿಮ್ಮ ಹತ್ರ ಬರಬೇಕು, ಮಾತಾಡಬೇಕು, ಒಂದು ಕ್ಲಾರಿಟಿ ತೊಗೋಬೇಕು. ನಿಮ್ಮಿಬ್ಬರ ಮಧ್ಯೆ ಏನೇ ಒಂದು ಪ್ರಾಬ್ಲಮ್ ಇದ್ದರೂ, ಒಂದು ಕನ್ಫ್ಯೂಷನ್ ಇದ್ದರೂ, ಒಂದು ಜಗಳ ಆಡಿದ್ರೂ ಅದಕ್ಕೆ ಒಂದು ಕ್ಲಾರಿಟಿ ಅನ್ನೋವಂಥದ್ದು ಈ ಪರ್ಸನ್ಗೆ ಬೇಕು ಅನ್ನೋವಂಥದ್ದು ಇಲ್ಲಿ ಕಾಣಿಸ್ತಾ ಇದೆ. ಅವರು ನಿಮ್ಮ ಹತ್ರ ಒಂದು ಕ್ಲಾರಿಟಿನ ಹುಡುಕೊಂಡು ಬರ್ತಾರೆ, ನೀವು ಬೇಕು ಅನ್ನೋ ಒಂದು ಕ್ಲಾರಿಟಿನ. ನೀವು ಅವರ ಲೈಫಲ್ಲಿ ಒಂಥರ ಫುಲ್ಫಿಲ್ಮೆಂಟ್ ಇರುವಂತಹ ವ್ಯಕ್ತಿ. ಅಂದರೆ ಅವ್ರ ಖುಷಿ, ಸಂತೋಷ, ದುಃಖ, ನೆಮ್ಮದಿ ಇದನ್ನೆಲ್ಲ ನೀಡಿಸೋಕೆ ಯು ಆರ್ ದ ರೈಟ್ ಚಾಯ್ಸ್ ಅಂತ ಅವ್ರಿಗೆ ಗೊತ್ತು. ಅವರು ಖುಷಿ ಎಲ್ಲಿ ಸಿಗುತ್ತೆ ಅಂತ ಅಂದರೆ ನಿಮ್ಮ ಹತ್ರ ಸಿಗುತ್ತೆ. ಅವರು ನಿಮ್ಮ ಹತ್ರ ಬಂದಾಗ ಅವರು ಹಣ, ಆಸ್ತಿ, ಅಂತಸ್ತು ಇದನ್ನೆಲ್ಲ ಮರೆತುಬಿಟ್ಟು ನಿಮ್ಮ ಜೊತೆ ಮಾತಾಡೋ ಒಂದೊಂದು ನಿಮಿಷವೂ ಕೂಡ ಆ ಪರ್ಸನ್ಗೆ ಒಂದು ಪ್ರೀಷಿಯಸ್ ಮೂಮೆಂಟ್ ಅಂತ ಅನಿಸುತ್ತೆ. ಅದರಿಂದಾಗಿ ಈ ಪರ್ಸನ್ ನಿಮ್ಮ ಹತ್ರ ಬರೋದಕ್ಕೆ ಇಷ್ಟಪಡ್ತಾರೆ. ಯಾಕೆ ಅಂತ ಅಂದರೆ ನೀವು ಅವರ ಲೈಫಲ್ಲಿ ಅವ್ರನ್ನ ಒಂದು ಕಿಂಗ್ ಆಗಿ, ಒಂದು ಕ್ವೀನ್ ಆಗಿ, ಒಂದು ರಾಜ ರಾಣಿ ಥರ ನೀವು ನೋಡ್ಕೊಂಡಿದ್ದೀರಾ. ಅವ್ರನ್ನ ನೀವು ಒಂದು ತಾಯಿ ಥರ, ಅವ್ರನ್ನ ತಂದೆ ಥರ ನೀವು ಅವ್ರನ್ನ ಇಷ್ಟಪಟ್ಟಿದ್ದೀರಾ. ಅಂದರೆ ಆ ಮಮತೆ ಅವರಿಗೆ ಮತ್ತೆ ಬೇಕಾಗಿದೆ. ಅದರಿಂದ ಆದರೂ ಈ ಪರ್ಸನ್ ನಿಮ್ಮ ಲೈಫ್ಗೆ ವಾಪಸ್ ಬರೋ ಥರ ಕಾಣಿಸ್ತಾ ಇದೆ. ಆ್ಯಂಡ್ ಇಲ್ಲಿ ದ ಹೈ ಪ್ರೀಸ್ಟಸ್ ಅಂತ ಬಂದಿದೆ. ಅಂದರೆ ಈ ಪರ್ಸನ್ ಬಂದು ಸ್ವಲ್ಪ ಮುಚ್ಚು ಮರೆ ಮಾಡೋದು ಜಾಸ್ತಿ, ಸೀಕ್ರೆಟ್ಸ್ ಅನ್ನೋ ಅಂಥದ್ದನ್ನು ಜಾಸ್ತಿ ಮಾಡ್ತಾರೆ. ಅಂದರೆ ಈಗಲೂ ಕೂಡ ಅಷ್ಟೇ, ನಿಮ್ಮ ಹತ್ರ ಅವರು ಅಪ್ರೋಚ್ ಮಾಡಬೇಕು ಅಂತ ಅಂದ್ಕೊಳ್ತಾ ಇದ್ರೂ ಕೂಡ ಅವರು ಕೆಲವೊಂದು ವಿಚಾರನ ನಿಮ್ಮಿಂದ ಮುಚ್ಚಿಡೋದಕ್ಕೆ ಈಗಲೂ ಇಷ್ಟಪಡ್ತಾರೆ. ನೀವು ಈಗ ಇನ್ ಕೇಸ್ ಇವತ್ತು ನೈಟೇ ಅವ್ರು ನಿಮಗೆ ಕಾಲ್ ಮಾಡಿದ್ರು, ಮೆಸೇಜ್ ಮಾಡಿದ್ರು ಅಂದರೆ ಅವ್ರು ನಿಮ್ಮ ಹತ್ರ ಎಲ್ಲ ಓಪನ್ ಅಪ್ ಆಗಿ ಹೇಳ್ಕೊಳ್ಳಲ್ಲ. ಅವರು ನಿಮ್ಮ ಹತ್ರ ಎಷ್ಟು ಬೇಕೋ ಅಷ್ಟು ವಿಚಾರಗಳನ್ನ ಮಾತ್ರನೇ ಹೇಳ್ಕೊಳ್ಳೋದಕ್ಕೆ ಇಷ್ಟಪಡ್ತಾರೆ. ಕೆಲವೊಂದು ವಿಚಾರನ ಅವರು ತುಂಬ ಸೀಕ್ರೆಟ್ ಆಗಿ ಇಟ್ಟಿದ್ದಾರೆ. ಆ್ಯಂಡ್ ಅವರು ಅದನ್ನು ಮುಂದೆನೂ ಕೂಡ ಸೀಕ್ರೆಟ್ ಆಗಿ ಇಡಬೇಕು ಅಂತ ಅಂದ್ಕೊಂಡಿದ್ದಾರೆ. ಯಾವುದನ್ನು ನಿಮ್ಮ ಹತ್ರ ಓಪನ್ ಅಪ್ ಆಗಿ ಹೇಳ್ಕೋಬೇಕು ಅನ್ನೋ ಅಂಥ ಒಂದು ಮನಸ್ಥಿತಿಯಲ್ಲಿ ಈ ಪರ್ಸನ್ ಇಲ್ಲ. ಆ್ಯಂಡ್ ಇನ್ನೊಂದೇನು ಅಂತ ಅಂದರೆ ಈ ಪರ್ಸನ್ ಬಂದು ಸ್ವಲ್ಪ ಜೀವನದಲ್ಲಿ ಬೇಜಾರು ಅಥವಾ ಅವರ ಒಂದು ಫಿನಾನ್ಷಿಯಲ್ ವೈಸು ಲಾಸ್ ಆಗಿರ್ಬೋದು, ಅಥವಾ ಅವರು ಖುಷಿ ಅನ್ನುವಂಥದ್ದನ್ನು ಅವರ ಜೀವನದಲ್ಲಿ ಪ್ರೆಸೆಂಟ್ ನೋಡ್ತಾ ಇಲ್ಲ. ಆರೋಗ್ಯದ್ರಲ್ಲಿ ಆಗಿರಬಹುದು, ಅಥವಾ ಪ್ರೀತಿ ವಿಶ್ವಾಸದ್ರಲ್ಲಿ ಆಗಿರಬಹುದು, ಅಥವಾ ದುಡ್ಡು ಅಂತಸ್ತಿನಲ್ಲಿ ಆಗಿರಬಹುದು, ಅಥವಾ ರೆಸ್ಪೆಕ್ಟಲ್ಲಿ ಆಗಿರ್ಬೋದು. ಯಾವುದ್ರಲ್ಲೂ ಅವ್ರಿಗೆ
ಪಾಸಿಟಿವ್ ಆಗಿ ಅವರ ಜೀವನದಲ್ಲಿ ನಡೀತಾ ಇಲ್ಲ. ನೀವಿದ್ದಷ್ಟು ದಿನ ಅವರ ಜೀವನದಲ್ಲಿ ಎಲ್ಲನೂ ಚೆನ್ನಾಗಿತ್ತು. ಬಟ್ ನೀವು ಒಂದು ಸರಿ ನೀವು ಆ ಪರ್ಸನ್ ಲೈಫಿಂದ ದೂರ ಆದಮೇಲೆ ಆ ಪರ್ಸನ್ ಜೀವನದಲ್ಲಿ ತುಂಬ ಕಷ್ಟ ಅನ್ನುವಂಥದ್ದನ್ನು ನೋಡ್ತಿದ್ದಾರೆ. ಅವ್ರಿಗೆ ಕಷ್ಟ ಅನ್ನುವಂಥದ್ದನ್ನು ನೀವು ಇದ್ದಷ್ಟು ದಿನ ಅವ್ರಿಗೆ ಗೊತ್ತಿರಲಿಲ್ಲ. ಬಟ್ ನೀವು ಹೋದ್ಮೇಲೆ ಅವರ ಲೈಫಲ್ಲಿ ಕಷ್ಟ ಅನ್ನುವಂಥದ್ದನ್ನು ಈ ಪರ್ಸನ್ ತುಂಬಾ ನೋಡ್ತಿದ್ದಾರೆ ಅನ್ನೋವಂಥದ್ದನ್ನು ಹೇಳ್ಬೋದು ಇಲ್ಲಿ. ಬಿಕಾಸ್ ಈ ಪರ್ಸನ್ಗೆ ನೀವು ಹೋದ್ಮೇಲೆ ಅವ್ರಿಗೆ ಒಂದು ರಿಯಲೈಸೇಷನ್ ಅನ್ನೋವಂಥದ್ದಾಗಿದೆ. ನೀವು ಇದ್ದಾಗ ಅವರ ಜೀವನ ತುಂಬ ಚೆನ್ನಾಗಿತ್ತು, ನೀವು ಹೋದ್ಮೇಲೆ ಅವರ ಜೀವನ ಚೆನ್ನಾಗಿಲ್ಲ ಅನ್ನೋವಂಥದ್ದು. ಆ್ಯಂಡ್ ಕ್ವೀನ್ ಆಫ್ ಕಪ್ಸ್ ಬರ್ತಾ ಇದೆ. ಅಂದರೆ ಆ ಪರ್ಸನ್ಗೆ ಇನ್ನೂ ಕೂಡ ನಿಮ್ಮ ಮೇಲೆ ಒಂದು ಅಟ್ರಾಕ್ಷನ್ ಅನ್ನುವಂಥದ್ದಿದೆ, ಒಂದು ಇಂಟ್ರೆಸ್ಟ್ ಅನ್ನುವಂಥದ್ದಿದೆ. ನಾನು ಆಲ್ರೆಡಿ ಹೇಳ್ದಂಗೆ ಅವರು ನಿಮ್ಮ ಬಗ್ಗೆ ತಿಳ್ಕೊಳ್ಳೋತಾನೇ ಇದ್ದಾರೆ. ಅವ್ರು ಇನ್ನೂ ನಿಮ್ಮ ಮೇಲೆ ಸ್ಪೈ ಅನ್ನುವಂಥದ್ದನ್ನು ಮಾಡ್ತಾ ಇದ್ದಾರೆ. ನಿಮ್ಮ ಮೇಲೆ ಅವ್ರಿಗೆ ಇನ್ನೂ ಆಸಕ್ತಿ ಅನ್ನುವಂಥದ್ದಿದೆ, ನಿಮ್ಮನ್ನ ಅಪ್ರೋಚ್ ಮಾಡಬೇಕು ಅಂತ ಅನ್ನುವಂಥದ್ದಿದೆ. ಬಟ್ ಆ ಪರ್ಸನ್ ಇನ್ನೂ ಡಿಸಿಷನ್ ಅನ್ನುವಂಥದ್ದನ್ನು ತೊಗೊಳ್ತಾ ಇಲ್ಲ. ಬಿಕಾಸ್ ಮಾಡಬೇಕು ಆಗಬೇಕು ಅನ್ನೋವಂಥದ್ದಿದೆ. ಅಂದರೆ ಬರಬೇಕು, ಮಾಡಬೇಕು, ಮೆಸೇಜ್ ಮಾಡಬೇಕು, ಕಾಲ್ ಮಾಡಬೇಕು ಅನ್ನೋವಂಥದ್ದಿದೆ. ಆದರೆ ಆ ಡಿಸಿಷನ್ ಅನ್ನುವಂಥದ್ದನ್ನು ಅವರು ತೊಗೊಳೋದಕ್ಕೆ ಹಿಂದೆ ಮುಂದೆ ನೋಡ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು ಇಲ್ಲಿ ಕಾಣಿಸ್ತಾ ಇರೋವಂಥದ್ದು. ಬಟ್ ಸ್ಟಿಲ್ ಆ ಪರ್ಸನ್ ನಿಮಗೋಸ್ಕರ ಅವ್ರದ್ದು ಬೇಜಾರು ಮಾಡ್ಕೊಳ್ಳೋದು, ಅಳೋದು, ಅಥವಾ ನಿಮ್ಮನ್ನ ಬಿಟ್ಟ ಮೇಲೆ ಅವರ ಜೀವನ ನೀವು ಅವ್ರಿಗೆ ಒಂಥರ ರಿಲ್ಯಾಕ್ಸೇಷನ್, ನೀವಿದ್ದರೆ ಅವರ ಜೀವನದಲ್ಲಿ ಅವರು ತುಂಬ ಖುಷಿ ಸಂತೋಷ ಅನ್ನೋದನ್ನು ನೋಡ್ತಿದ್ರು. ಬಟ್ ನೀವು ಹೋದ್ಮೇಲೆ ಅವ್ರಿಗೆ ಆ ಒಂದು ರಿಲ್ಯಾಕ್ಸೇಷನ್ ಅನ್ನೋವಂಥದ್ದು ಆ ಪರ್ಸನ್ಗೆ ಸಿಗ್ತಾ ಇಲ್ಲ. ಮತ್ತು ನಿಮ್ಗೆ ಇಲ್ಲಿ ಲವರ್ಸ್ ಕಾರ್ಡ್ ಬರ್ತಾ ಇದೆ. ಲವರ್ಸ್ ಅಂತ ಅಂದರೆ ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ, ಇದೊಂಥರ ಸೋಲ್ಮೇಟ್ ಕಾರ್ಡ್. ಅವರು ಮತ್ತೆ ನಿಮ್ಮನ್ನ ಮೀಟ್ ಮಾಡಬೇಕು ಅನ್ನುವಂಥದ್ದು ಈ ಕಾರ್ಡ್ ತೋರಿಸ್ತಾ ಇರೋದು. ಅಂತ ಅಂದರೆ ಈ ಪರ್ಸನ್ಗೆ ನಿಮ್ಮ ಮೇಲೆ ಟ್ರಾನ್ಸ್ಪರೆನ್ಸಿಯಿಂದ ನಿಮ್ಮ ಜೊತೆ ಇರಬೇಕು ಅನ್ನೋವಂಥದ್ದು. ಟ್ರಾನ್ಸ್ಪರೆನ್ಸಿ ಇನ್ ದ ಸೆನ್ಸ್ ವಿಚಾರಗಳನ್ನ ಟ್ರಾನ್ಸ್ಪರೆನ್ಸಿಯಾಗಿ ಓಪನ್ ಮಾಡಿ ಮಾತಾಡಬೇಕು ಅಂತ ಅಲ್ಲ, ಆದರೆ ಅವರ ಭಾವನೆನ ಅವರು ಟ್ರಾನ್ಸ್ಪರೆನ್ಸಿಯಿಂದ ಹೇಳ್ಕೋಬೇಕು ಅನ್ನೋವಂಥದ್ದಿದೆ. ಸೊ ಈ ಪರ್ಸನ್ ಬಂದು ಒಂಥರ ನಿಮ್ಮ ಮೇಲೆ ಇರೋವಂಥ ಒಂದು ಪ್ರೀತಿ, ಆ ಒಂದು ವಿಶ್ವಾಸನ ಅವ್ರು ಇನ್ನೂ ಕಳ್ಕೊಳ್ಳೋದಕ್ಕೆ ಇಷ್ಟಪಡ್ತಿಲ್ಲ, ಅದನ್ನು ಮತ್ತೆ ಪಡಿಬೇಕು ಅಂತ ಅಂದ್ಕೊಳ್ತಿದ್ದಾರೆ. ಆಮೇಲೆ ಅವರು ಈಗ ಒಂದು ಕಷ್ಟದ ಸಂದರ್ಭದಲ್ಲಿರೋದ್ರಿಂದ ಅವ್ರಿಗೆ ನಿಮ್ಮ ಪ್ರೀತಿನೇ ಅವ್ರಿಗೆ ಒಂದು ಮುಲಾಮು ಅವ್ರಿಗೆ. ಸೊ ಅದನ್ನು ಅವರು ಮಿಸ್ ಮಾಡ್ತಿದ್ದಾರೆ ಅಂತ ಅಂದ್ಬಿಟ್ಟು ಈ ಪರ್ಸನ್ ಫೀಲ್ ಮಾಡ್ತಾ ಇದ್ದಾರೆ. ನೋಡೋಣ ಅವರ ಇನ್ನು ಇದನ್ ಫೀಲಿಂಗ್ಸ್ ಯಾವ ಥರ ಇದೆ ಅಂತ ಅಂದ್ಬಿಟ್ಟು. ಐ ವಿಲ್ ವೆಯ್ಟ್ ಫಾರ್ ಯು ಸೈನ್ ಫ್ರಮ್ ಯು ಅಂತ. ವೆಯ್ಟ್ ಫಾರ್ ಎ ಸೈನ್ ಫ್ರಮ್ ಯು ಅಂದರೆ ಈ ಪರ್ಸನ್ನು ಇನ್ನೂ ಕಾಯ್ತಿದ್ದಾರೆ. ಎಲ್ಲ ಸಂದರ್ಭಗಳು, ಎಲ್ಲ ಸಿಚುವೇಶನ್ಸ್, ಅವ್ರಿಗೆ ಇರೋ ಪ್ರಾಬ್ಲಮ್ಸ್ ಎಲ್ಲ ಸರಿ ಹೋಗ್ಬಿಡ್ಲಿ, ಹೋಗಿದ ತಕ್ಷಣವೇ ಅವರು ನಿಮ್ಮ ಹತ್ರ ಬರಬೇಕು ಅಂತ ಅಂದ್ಬಿಟ್ಟು ವೆಯ್ಟ್ ಮಾಡ್ತಾ ಇರೋ ಹಾಗೆ ಇಲ್ಲಿ ಕಾಣಿಸ್ತಾ ಇದೆ. ಐ ವಿಲ್ ವೆಯ್ಟ್, ನಾನು ವೆಯ್ಟ್ ಮಾಡ್ತೀನಿ. ಯೂನಿವರ್ಸ್ ಯಾವತ್ತೂ ನಿಮಗೆ ಆ ಪರ್ಸನ್ನ ಮೀಟ್ ಮಾಡಬೇಕು ಅಂತ ಯಾವತ್ತು ಯೂನಿವರ್ಸ್ ಸೈನ್ ಕೊಡುತ್ತೋ ಅವತ್ತಿನ ದಿನ ಈ ಪರ್ಸನ್ ನಿಮ್ಮನ್ನ ಮೀಟ್ ಮಾಡ್ತಾರೆ ಅಂತ ಅಂದ್ಬಿಟ್ಟು. ಆಮೇಲೆ ಅವ್ರು ಅಂದ್ಕೊಳ್ತಿದ್ದಾರೆ, ಐ ಆಮ್ ಬಿಕಮಿಂಗ್ ಅ ಬೆಟರ್ ಪರ್ಸನ್. ನೀನು ನನ್ನಿಂದ ದೂರ ಆದಮೇಲೆ ನಿನ್ನ ಒಂದು ವ್ಯಾಲ್ಯೂ ಏನು ಅಂತ ನನಗೆ ಗೊತ್ತಾಗಿದೆ. ನಿನ್ನ ಸ್ಥಾನ, ಮಾನ, ಗೌರವ ನನಗೆಲ್ಲನೂ ಅರ್ಥ ಆಗ್ತಿದೆ. ನೀನು ಎಷ್ಟು ಪ್ರೀಷಿಯಸ್ ಅಂತ ಅರ್ಥ ಆಗ್ತಿದೆ. ನೀನು ಕೊಟ್ಟಂಥ ಪ್ರೀತಿ ನನಗೆ ಅರ್ಥ ಆಗ್ತಾ ಇದೆ. ಸೊ ನಿನ್ನ ಬಗ್ಗೆ ನಾನು ತಿಳ್ಕೊಳ್ತಾ ನಾನು ಇನ್ನೂ ಬೆಟರ್ ಆಗ್ತಾ ಇದ್ದೀನಿ. ನನ್ನ ಒಂದು ಭಾವನೆಗಳು ಇನ್ನೂ ಬೆಟರ್ ಆಗ್ತಾ ಇದೆ. ನಾನು ಹೋಗ್ತಾ ಡೇ ಬೈ ಡೇ ನಾನು ಒಂದು ಬೆಟರ್ ಪರ್ಸನ್ ಆಗಿದ್ದೀನಿ, ನಾನು ಚೇಂಜ್ ಆಗ್ತಾ ಇದ್ದೀನಿ ಅಂತ ಅಂದ್ಬಿಟ್ಟು ಈ ಪರ್ಸನ್ ನಿಮಗೆ ಹೇಳೋದಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ಆ್ಯಂಡ್ ವಿ ಬೋತ್ ನೋ ಐ ಆಮ್ ನಾಟ್ ದ ಒನ್ ಫಾರ್ ಯು ಅಂತ. ಅಂದರೆ ಈ ಪರ್ಸನ್ ಬಂದು ನಾನು ನಿನಗೆ ರೈಟ್ ಪರ್ಸನ್ ಅಲ್ವೇನೋ, ಆದರೆ ನೀನು ನನ್ನನ್ನು ಬಿಟ್ಟು ಹೋದ್ಮೇಲೆ ನಾನು ಚೇಂಜ್ ಆಗೋದಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ನಿನ್ನ ಲೆವೆಲ್ಗೆ ನಾನು ಕೂಡ ಮ್ಯಾಚ್ ಆಗಬೇಕು ಅಂತ ಅಂದ್ಬಿಟ್ಟು ಟ್ರೈ ಮಾಡ್ತಿದ್ದೀನಿ ಅಂತ ಅಂದ್ಬಿಟ್ಟು ಈ ಪರ್ಸನ್ ಹೇಳೋದಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ಅವರ ಫೀಲಿಂಗ್ಸ್ ಅನ್ನೋವಂಥದ್ದು ತುಂಬ ಪಾಸಿಟಿವ್ ಆಗಿ, ತುಂಬ ಜೆನ್ಯೂನ್ ಆಗಿ, ತುಂಬ ಎವಿಡೆಂಟಾಗಿ ಕಾಣಿಸ್ತಾ ಇದೆ. ನಿಮ್ಮನ್ನು ಇಂಪ್ರೆಸ್ ಮಾಡೋದಕ್ಕೆ ಅಥವಾ ನಿಮ್ಮ ಹತ್ರ ಬರೋದಕ್ಕೆ ಎಷ್ಟೆಲ್ಲ ಆಗುತ್ತೆ ಅದನ್ನೆಲ್ಲ ಟ್ರೈ ಮಾಡ್ತಿದ್ದಾರೆ ಅಂತ. ಮತ್ತು ಆಪರ್ಚುನಿಟಿ ಬರ್ತಿದೆ. ನೀವು ಅವರ ಲೈಫಲ್ಲಿ ಒಂದು ಆಪರ್ಚುನಿಟಿ ಅನ್ನೋವಂಥದ್ದನ್ನು ಕೊಟ್ಟರೆ, ಯೂನಿವರ್ಸ್ ಅವ್ರಿಗೆ ಒಂದು ಆಪರ್ಚುನಿಟಿ ಅನ್ನೋವಂಥದ್ದನ್ನು ಕೊಟ್ಟರೆ ಆ ಪರ್ಸನ್ ಮತ್ತೆ ನಿಮ್ಮ ಲೈಫ್ಗೆ ಬರ್ತಾರೆ ಅಂತ ಅಂದ್ಬಿಟ್ಟು. ಆ್ಯಂಡ್ ಡೈರೆಕ್ಟ್ ಕಾರ್ಡ್ ಬರ್ತಾ ಇದೆ ಏಂಜಲ್ಸಿಂದ. ಅಂತ ಅಂದರೆ ಈ ಪರ್ಸನ್ ಬರೋವಂಥ ಎಲ್ಲ ಚಾನ್ಸಸ್ಸು ಇದೆ. ಇಲ್ಲಿ ಯಾವುದೂ ನೆಗೆಟಿವ್ ಕಾರ್ಡ್ಸ್ ಇಲ್ಲ, ಇದೊಂದು ಕಾರ್ಡ್ ಬಿಟ್ಟರೆ. ಅಂದರೆ ನೀವು ನೋಡಬಹುದು ಈ ಪರ್ಸನ್ಗೆ
ನಿಮ್ಮ ಮೇಲೆ ಇಂಟ್ರೆಸ್ಟ್ ಅನ್ನೋವಂಥದ್ದು ಇದೆ, ಅವ್ರು ಮತ್ತೆ ಕಮ್ ಬ್ಯಾಕ್ ಮಾಡ್ತಾರೆ. ಅದಕ್ಕೆ ಅವ್ರಿಗೆ ಒಂದು ಆಪರ್ಚುನಿಟಿ ಅಂತ ಅನ್ನೋವಂಥದ್ದು ಬೇಕು ಅಂತ ಅಂದ್ಬಿಟ್ಟು ಇಲ್ಲಿ ಕಾಣಿಸ್ತಾ ಇದೆ. ಆ್ಯಂಡ್ ಟೇಕ್ ಆ್ಯಕ್ಷನ್ ಅಂತ ಹೇಳ್ತಾ ಇದೆ. ಅಂದರೆ ಯೂನಿವರ್ಸ್ ಕೂಡ ಅವರಿಗೆ ಒಂದು ಚಾನ್ಸ್ ಅನ್ನೋವಂಥದ್ದನ್ನು ಕೊಡೋದಕ್ಕೆ ಟ್ರೈ ಮಾಡ್ತಾ ಇದೆ. ಈಗಲೂ ಕೂಡ ಈ ಪರ್ಸನ್ನು ಅವರ ಜೀವನದಲ್ಲಿ ಒಂದು ಆ್ಯಕ್ಷನ್ ತೊಗೊಂಡ್ರೆ, ಒಂದು ಸ್ಟೆಪ್ ಮುಂದೆ ಬಂದರೆ ಯೂನಿವರ್ಸ್ ನಿಮಗೆ 10 ಸ್ಟೆಪ್ಸ್ ಮುಂದೆ ಬಂದು ನಿಮಗೆ ಹೆಲ್ಪ್ ಮಾಡುತ್ತೆ. ಸೊ ನೀವು ಅಂದರೆ ನಿಮ್ಮ ಪರ್ಸನ್ ಒಂದೇ ಒಂದು ಸ್ಟೆಪ್ ಹತ್ರ ಬಂದು ಅವರು ನಿಮ್ಮ ಹತ್ರ ಮಾತಾಡಿದ್ರೆ, ಯೂನಿವರ್ಸ್ ಒಂದು ಸರಿ ಮಾತಾಡ್ಸಿದ್ರೆ ಇನ್ನೊಂದು ಸರಿ ಅವ್ರಿಗೆ ನಿಮ್ಮಿಂದ ದೂರ ಹಾಟಂಗೆ ಮಾಡಲ್ಲ, ನಿಮ್ಮನ್ನು ಇನ್ನೂ ಹತ್ರ ಮಾಡಿಸ್ಬೇಕು ಅಂತ ಅಂದ್ಬಿಟ್ಟು ಯೂನಿವರ್ಸೇ ನಿಮಗೆ ಹೆಲ್ಪ್ ಮಾಡುತ್ತೆ. ಆ ಪರ್ಸನ್ ಒಂದು ಆ್ಯಕ್ಷನ್ ತೊಗೊಳ್ಳಿ, ಒಂದು ಸ್ಟೆಪ್ ಮುಂದೆ ಬರಲಿ, ಯೂನಿವರ್ಸೇ ನಿಮಗೆ ಹೆಲ್ಪ್ ಮಾಡ್ತಾ ಹೋಗುತ್ತೆ. ಸೊ ಇಲ್ಲಿ ಆಪರ್ಚುನಿಟಿ, ಎಸ್, ಟೇಕ್ ಆ್ಯಕ್ಷನ್ ಅನ್ನೋದು ತುಂಬ ಪಾಸಿಟಿವ್ ಕಾರ್ಡ್. ಬಿಕಾಸ್ ಏಂಜಲ್ಸ್ ನಿಮಗೆ ಒಂದು ಬ್ಲೆಸ್ಸಿಂಗ್ ಅನ್ನೋವಂಥದ್ದನ್ನು ಮಾಡ್ತಿದ್ದಾರೆ. ನೀವು ನಂಬಿರೋ ಅಂಥ ದೇವರು ನಿಮಗೆ ಬ್ಲೆಸ್ಸಿಂಗ್ಸ್ ಅನ್ನೋವಂಥದ್ದನ್ನು ಮಾಡ್ತಿದ್ದಾರೆ. ಸೊ ನಿಮಗೇನಾದರೂ ಈ ಒಂದು ರೀಡಿಂಗ್ ಇಷ್ಟ ಆಗಿದರೆ ನನ್ನ ಒಂದು ಕಮೆಂಟ್ ಸೆಕ್ಷನಲ್ಲಿ 111 ಅಂತ ಆದರೂ ಟೈಪ್ ಮಾಡಿ, ಇಲ್ಲ ಅಂತ ಅಂದರೆ ರೆಸೊನೇಟೆಡ್ ಅಂತ ಆದರೂ ಟೈಪ್ ಮಾಡಿ. ಯಾವುದಾದ್ರೂ ಎನರ್ಜಿನ ಕ್ಲೇಮ್ ಮಾಡಬೇಕು ಅಂತ ಅಂದ್ರೂ 111 ಅಂತ ಅಂದ್ಬಿಟ್ಟು ಟೈಪ್ ಮಾಡಿ. ಆ್ಯಂಡ್ ನಿಮಗೇನಾದರೂ ರಿಲೇಷನ್ಶಿಪ್ ಸರಿ ಹೋಗಬೇಕು, ನಿಮ್ಮಿಬ್ಬರ ಮಧ್ಯೆ ಇರೋವಂತಹ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ದೂರ ಆಗಬೇಕು, ಆ ಪರ್ಸನ್ ನಿಮಗೆ ಬೇಗ ಅಪ್ರೋಚ್ ಮಾಡಬೇಕು, ಒಂದು ಕ್ಲಾರಿಟಿ ಅನ್ನೋವಂಥದ್ದು ಬೇಕು ಅಂತ ಇದ್ದರೆ ನೀವು ಈ ಒಂದು ರೋಸ್ ಕ್ವಾರ್ಟ್ಸ್ನ ನೀವು ವೇರ್ ಮಾಡಬಹುದು. ಹಾಗೆ ನೀವೇನಾದರೂ ಮನಿನ ಅಟ್ರ್ಯಾಕ್ಟ್ ಮಾಡ್ಬೋದು, ಅಥವಾ ನಿಮಗೆ ಒಂದು ಬಿಸ್ನೆಸ್ಸಲ್ಲಿ ಲಾಸ್ ಆಗ್ತಾ ಇದೆ, ಅಥವಾ ನೀವು ನಿಮ್ಮ ಬಿಸ್ನೆಸ್ ಮೇಲೆ ಕಾನ್ಸಂಟ್ರೇಟ್ ಮಾಡೋಕ್ಕಾಗ್ತಿಲ್ಲ, ಕೆರಿಯರ್ ಮೇಲೆ ಕಾನ್ಸಂಟ್ರೇಟ್ ಮಾಡೋದಕ್ಕಾಗ್ತಾ ಇಲ್ಲ ಅಂತ ಅಂದರೆ ನೀವು ಈ ಒಂದು ಪೈರೇಟ್ ಬ್ರೇಸ್ಲೆಟ್ನ ವೇರ್ ಮಾಡ್ಬೋದು. ನಿಮಗೆ ಈ 2 ಬ್ರೇಸ್ಲೆಟ್ ಬೇಕು ಅಂತ ಅಂದರೆ ನನ್ನ ಒಂದು ಕಮೆಂಟ್ ಸೆಕ್ಷನಲ್ಲಾದರೂ ತಿಳಿಸಿ. ಇಲ್ಲ ಅಂತ ಅಂದರೆ ಇಲ್ಲಿ ಡಿಸ್ಪ್ಲೇ ಆಗ್ತಾ ಇರೋವಂತಹ ವಾಟ್ಸಪ್ ನಂಬರ್ಗೆ ಮೆಸೇಜ್ ಮಾಡಿದ್ರೆ ನಾನು ನಿಮ್ಮ ಅಡ್ರೆಸ್ಗೆ ಕೊರಿಯರ್ ಅನ್ನೋವಂಥದ್ದನ್ನು ಮಾಡ್ತೀನಿ. ಆ್ಯಂಡ್ ಈ ಒಂದು ಬ್ರೇಸ್ಲೆಟ್ಗಳು ಬಂದು 650 ಮತ್ತು 700 ಆಗುತ್ತೆ. ಸೊ ನಿಮಗೆ ಇಷ್ಟು ಕಮ್ಮಿ ಪ್ರೈಸ್ಗೆ ಆ್ಯಂಡ್ ತುಂಬ ಒರಿಜಿನಲ್ ಸ್ಟೋನ್ ಅನ್ನೋವಂಥದ್ದು ಸಿಗೋದು ತುಂಬ ಕಮ್ಮಿ. ಸೊ ನಿಮ್ಗೆ ಏನಾದರೂ ಈ ಒಂದು ಬ್ರೇಸ್ಲೆಟ್ ಬೇಕು ಅಂತ ಅಂದರೆ ನನಗೆ ತಿಳಿಸಿ. ಥ್ಯಾಂಕ್ ಯು.